ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮ ರಾಜ್ಯದಲ್ಲಿ ಬಹುಮುಖ್ಯವಾಗಿ 2 ನೇಮಕಾತಿ ಆಯೋಗಗಳು ಇವೆ. ವಿಶೇಷವಾಗಿ ಪರೀಕ್ಷೆಯನ್ನು ನಡೆಸುವಂಥ, ಅದರಲ್ಲೂ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂಥ 2 ಬೋರ್ಡ್ ಅಂತಂದರೆ ಒಂದು KA ಆಗಿರ್ಬೋದು, ಇನ್ನೊಂದು KPSC. ಬಟ್ ಈ 2 ಬೋರ್ಡ್ಗಳಲ್ಲಿ ಏನಿದೆ, ಯಾವ ರೀತಿಯಾಗಿ ವ್ಯತ್ಯಾಸಗಳಿವೆ, ಪರೀಕ್ಷೆ ನಡೆಸುವಂಥ ವಿಧಾನಗಳಾಗಿರ್ಬೋದು ಆ್ಯಂಡ್ ಪಾರದರ್ಶಕತೆ, ಪರೀಕ್ಷೆ ನಡೆಸೋದರ ಜೊತೆಗೆ ವಿದ್ಯಾರ್ಥಿ ಸ್ನೇಹಿಯಾಗಿ ಹೇಗೆ ವರ್ಕ್ ಮಾಡುತ್ತೆ ಆ್ಯಂಡ್ ಇಲ್ಲಿ ಬರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ಬೋದು, ಒಟ್ಟಾರೆ ಟೋಟಲಿ ನಾವು ನೋಡೋದಾದರೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಭಿನ್ನತೆ ಇದೆ. ನಾವು KPSCಗೆ ಈಗ ಸುಧಾರಣೆ ರಿಫಾರ್ಮ್ಸ್ ಅನ್ನೋದ್ರ ಜೊತೆ KEಯಿಂದ ಕೆಲವೊಂದಿಷ್ಟು ಪಾಠಗಳನ್ನು KPSC ಕಲಿಬೇಕು. ಅದು ಯಾವುದು ಕಲಿಬೇಕು, ಏನೆಲ್ಲ ವಿಷಯಗಳಲ್ಲಿ ಪರೀಕ್ಷಾ ವಿಧಾನಗಳಲ್ಲಿ ಭಿನ್ನತೆ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ KE ನಡೆಸುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಸೆಂಟರ್ಗಳಲ್ಲಿ CCTVಯನ್ನು ಕಂಪಲ್ಸರಿ ಮಾಡ್ತಾರೆ ಅವರು. ಬಟ್ KPSC ಇದು ಕೇವಲ ಏನು ಅಂತಂದರೆ ನಾಮಕಾವಸ್ಥೆ, CCTV ಇದೆ ಬಟ್ ಅಲ್ಲಿ ವರ್ಕ್ ಆಗಲ್ಲ, ಈ ರೀತಿ ಏನೋ ಒಂದು ನಿಯಮಗಳನ್ನು ಹೇಳ್ತಾರೆ. ಆ್ಯಂಡ್ KE ಅವರು ಪ್ರತಿ ಬಾರಿ ಕೂಡ ಪರೀಕ್ಷಾ ಕೇಂದ್ರಗಳನ್ನು ತುಂಬ ವ್ಯವಸ್ಥಿತ ಮತ್ತು ತುಂಬ ಸೂಕ್ಷ್ಮ ರೀತಿಯಾಗಿ ಅವರು ಆಯ್ಕೆ ಮಾಡ್ತಾರೆ. ಎಲ್ಲಿ ಪ್ರಾಮಾಣಿಕವಾದಂಥ ಕೆಲವೊಂದಿಷ್ಟು ಪರೀಕ್ಷಾ ಕೇಂದ್ರಗಳು, ಅಂದರೆ ಅದರ ಮೇಲೆ ಯಾವುದೇ ಅಕ್ರಮದ ಈ ಹಿಂದಿನ ಆರೋಪಗಳು ಏನೇ ಇಲ್ಲದಿರುವಂಥ ತುಂಬ ಪ್ರಾಮಾಣಿಕವಾಗಿರುವಂಥ ಕೆಲವೊಂದಿಷ್ಟು ಪರೀಕ್ಷಾ ಕೇಂದ್ರಗಳನ್ನ ಆಯ್ಕೆ ಮಾಡ್ತಾರೆ ಪರೀಕ್ಷೆ ನಡೆಸೋದಕ್ಕೆ. ಬಟ್ KPSC ಈ ವಿಚಾರದಲ್ಲಿ ತುಂಬ ಭಿನ್ನ. ಅವರು ತಮ್ಮ ಮನಸ್ಸಿಗೆ ಬಂದಂಥ ಪರೀಕ್ಷಾ ಕೇಂದ್ರಗಳನ್ನು ಕೊಟ್ಟು ಬಿಡ್ತಾರೆ. ಆ್ಯಂಡ್ ಅದರ ದೂರ ಬೇರೆ ಜಿಲ್ಲೆನ ಅಥವಾ ಏನು ಅನ್ನೋದನ್ನು ಕೂಡ ಗಮನಿಸದೆ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುವಂಥ ಕೆಲಸ ಆಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ, ಪ್ರೊವಿಷನಲ್ ಕೀ ಆನ್ಸರ್ ಬಿಟ್ಟ ನಂತರ ಪರೀಕ್ಷೆಗೆ ಹಾಜರಿರುವ ಎಲ್ಲ ಅಭ್ಯರ್ಥಿಗಳದ್ದು KE ಪರೀಕ್ಷೆ ಬರ್ತಾರೆ. ಈಗ ಸಪೋಸ್ ಈಗ ರೀಸೆಂಟಾಗಿ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯನ್ನು ಬರೆದಿದ್ರು ತುಂಬ ಜನ. ಸೊ ಅದರಲ್ಲಿ ಎಲ್ಲರದ್ದು ಕೂಡ ಸ್ಕೋರ್ ಲಿಸ್ಟನ್ನು ಬಿಡ್ತಾರೆ ಅವರು. ಇದರಿಂದ ಏನಾಗುತ್ತೆ, ಸ್ಕೋರ್ ಲಿಸ್ಟ್ ಬಿಟ್ಟಾಗ ಒಂದು ಪಾರದರ್ಶಕತೆ ಅನ್ನೋದು ನೇಮಕಾತಿಯಲ್ಲಿ ಇದೆ ಅನ್ನೋ ನಂಬಿಕೆ ಅಭ್ಯರ್ಥಿಗಳಿಗೆ ಬರುತ್ತೆ. ಬಟ್ KPSC ಯಾವುದೇ ರೀತಿಯಾದಂಥ ಸ್ಕೋರ್ ಲಿಸ್ಟನ್ನು ಅನೌನ್ಸ್ ಮಾಡಲ್ಲ. ಕಾರಣ ಕೇಳಿದರೆ ಅದಕ್ಕೆ ಬಿಡೋಕ್ಕಾಗಲ್ಲ, ಅದಕ್ಕೆ ಆದಂಥ ರೂಲ್ಸ್ ಇದೆ, ಅದು ಇದು ಅಂತ ಹೇಳಿ ಡೈರೆಕ್ಟಾಗಿ 1/3 ಲಿಸ್ಟ್ ಬಿಡ್ತಾರೆ, ಆಮೇಲೆ ಆಯ್ಕೆ ಪಟ್ಟಿ ಬಿಡ್ತಾರೆ. ಬಟ್ ಇದನ್ನು ನಾವು KEಯಿಂದ ನೋಡಿ ಕಲಿಬೇಕು KPSC ಅಂತ ಹೇಳ್ತೀವಿ. ಹಾಗೆ KE ನಡೆಸುವಂಥ ಹಲವಾರು ಪರೀಕ್ಷೆ ಒಂದು 3-4 ತಿಂಗಳೊಳಗೆ ಫಲಿತಾಂಶವನ್ನು ಬಿಟ್ಟು ಪ್ರೊಸೆಸ್ ಮಾಡಿಬಿಡ್ತಾರೆ ಅವರು. ಬಟ್ KPSC ಇದು ಮಿನಿಮಮ್ 2-3 ಇಯರ್ಸ್ವರೆಗೂ ಹೋಗುತ್ತೆ, ಅಪ್ ಟು 9 ಇಯರ್ಸ್ವರೆಗೂ ಹೋಗಿರುವಂಥ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇವೆ. ಆ್ಯಂಡ್ ಪ್ರಸ್ತುತ ಈ ಒಂದು ಮಾಡರ್ನ್ ಟೆಕ್ನಾಲಜಿಯಲ್ಲಿ OMR ಸ್ಕ್ಯಾನ್ ಮಾಡೋದಕ್ಕಾಗಿರ್ಬೋದು ಮುಂತಾದ ವಿಚಾರಕ್ಕೆ KE ಅವರು ತುಂಬ ಕ್ವಿಕ್ ಆದಂಥ ಕಡಿಮೆ ಸಮಯದಲ್ಲಿ ಬಳಸ್ಕೊಳ್ತಾರೆ. ಬಟ್ ಮಾನವ ಸಂಪನ್ಮೂಲ ಸಲಕರಣೆ ಎಲ್ಲ ಇದ್ರೂ ಕೂಡ KPSC ಅವರು OMR ಸ್ಕ್ಯಾನ್ ಮಾಡೋದಕ್ಕೆ ಮಿನಿಮಮ್ 1 ವರ್ಷ ತಗೊಳ್ತಾರೆ. ಆ್ಯಂಡ್ ಇನ್ನು ಸಾಮಾಜಿಕ ಜಾಲತಾಣ ಮತ್ತು ಹೆಲ್ಪ್ಲೈನ್ ವಿಚಾರಕ್ಕೆ ಬಂದರೆ KE ಅವರು ತುಂಬ ಅಂದರೆ ತುಂಬ ಕ್ವಿಕ್ ಆಗಿದ್ದಾರೆ. ಅವರು ಇಮ್ಮಿಡಿಯೇಟಾಗಿ ಟ್ವಿಟರ್ಗಳಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಹೆಲ್ಪ್ಲೈನಿಗೆ ಕಾಲ್ ಮಾಡಿದ್ರೆ ವಿದ್ಯಾರ್ಥಿ ಸ್ನೇಹಿಯಾಗಿ ಮಾತಾಡ್ತಾರೆ, ಅಭ್ಯರ್ಥಿಗಳಿಗೆ ಸಲಹೆಗಳನ್ನು ಕೊಡ್ತಾರೆ, ಅಥವಾ ವಿಶೇಷವಾಗಿ ಕ್ವಿಕ್ಕಾಗಿ ರೆಸ್ಪಾನ್ಸ್ ಇರುತ್ತೆ. ಬಟ್ ಇವ್ರದ್ದು KPSC ಅವರು ಸೋಷಿಯಲ್ ಮೀಡಿಯಾ ಹೋಯಿತು, ಜಸ್ಟ್ ಹೆಲ್ಪ್ಲೈನಿಗೆ ಕಾಲ್ ಮಾಡಿದರೆ ಅವ್ರ ಮನೆ ಆಸ್ತಿ ಕೇಳೋಕ್ಕೆ ನಾವು ಕಾಲ್ ಮಾಡಿದ್ವಿ ಅನ್ನೋ ರೀತಿ ದಬಾಯಿಸ್ಬಿಟ್ಟು ಅಭ್ಯರ್ಥಿಗಳಿಗೆ ಕಾಲ್ ಕಟ್ ಮಾಡ್ತಾರೆ. ಇಷ್ಟಲ್ಲದೆ ಇನ್ನೂ ಹಲವಾರು ವಿಷಯಗಳಿವೆ ಹೇಳ್ತಾ ಹೋದರೆ. ಬಟ್ ಇವೆಲ್ಲ ವಿಷಯಗಳಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದು. ಬರೀ KPSC ರಿಫಾರ್ಮ್ಸ್ ಅದಾಗಬೇಕು ಅನ್ನೋದ್ರ ಜೊತೆ ನಮ್ಮ ರಾಜ್ಯದಲ್ಲಿ ಇರುವಂಥ ನೇಮಕಾತಿ ಆಯೋಗಗಳು 2 ಪರೀಕ್ಷಾ ಬೋರ್ಡ್ಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ಇಲ್ಲೇ ಇರುವಂಥವ್ರನ್ನ ನೋಡಿ ಕಲಿಯುವಂಥದ್ದು ಎಷ್ಟೋ ಇದೆ. ಇನ್ನು UPSCಗೆ ಹೋಗೋದು ಬೇಡ, ಬಿಕಾಸ್ UPSC ಇಸ್ ಇಡೀ ರಾಷ್ಟ್ರಾದ್ಯಂತ ಪರೀಕ್ಷೆ ನಡೆಸುತ್ತೆ. ಸೊ ಆದ್ದರಿಂದ ನಮ್ಮಲ್ಲಿ ರಿಫಾರ್ಮ್ಸ್ ಆಗಬೇಕು, ಅದಾಗಬೇಕು ಅನ್ನೋದಕ್ಕಿಂತ ಕೆಲವೊಂದಿಷ್ಟು ವಿಧಾನಗಳನ್ನು ಇವರು ಅನುಸರಿಸ್ಕೋಬೇಕು. ಇನ್ನೊಂದು ವಿಶೇಷವಾಗಿ KE ಇತ್ತೀಚೆಗೆ OMR ಅಲ್ಲಿ 5ನೇ ಆಪ್ಷನನ್ನು ತಂದಿದೆ. ಈ 5ನೇ ಆಪ್ಷನ್ ಏನಾಗುತ್ತೆ ಅಂತಂದರೆ, ಅಭ್ಯರ್ಥಿಗಳಿಗೆ ಅಲ್ಲಿ ಯಾವುದಕ್ಕೆ ಉತ್ತರಿಸಿದಾನ ಇಲ್ವಾ ಅನ್ನೋದಕ್ಕೆ ಒಂದು ಆಪ್ಷನನ್ನು ಟಿಕ್ ಮಾಡಬೇಕಾಗುತ್ತೆ ಆ ಪ್ರಶ್ನೆಗೆ. ಇಲ್ಲಾಂದರೆ ಕೆಲವರು ಈಗ KPSCಯಲ್ಲಿ ವ್ಯವಹಾರ ಮಾಡ್ಕೊಳ್ತಾರಲ್ಲ, ನೀವು OMR ಖಾಲಿ ಬಿಟ್ಟು ಬಂದುಬಿಡಿ, ನಾವು ಆಮೇಲೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ತೀವಿ ಅಂತ. ಈ ಒಂದು ಅಕ್ರಮವನ್ನು ತಡೆಯೋದಕ್ಕೆ ಆ್ಯಂಡ್ OMRನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ, ಯಾವ ಅಭ್ಯರ್ಥಿ ಎಷ್ಟು ಟಿಕ್ ಮಾಡಿದ್ದಾನೆ, ಎಷ್ಟು ಸ್ಕೋರ್ ಅಂತ. ಇದಕ್ಕಿಂತ ಇನ್ನೆಂಥ ಪಾರದರ್ಶಕತೆ ಬೇಕು. ಸೊ ಇದನ್ನಾದರೂ ಅಳವಡಿಸ್ಕೊಂಡು ಹೋದರೆ ಖಂಡಿತವಾಗಿಯೂ ಇದೆಲ್ಲದಕ್ಕಿಂತ ರಿಫಾರ್ಮ್ಗಿಂತ ದೊಡ್ಡ ರಿಫಾರ್ಮ್ ಆಗುತ್ತೆ. ಬಟ್ ಇದನ್ನು ಕೂಡ ಅವರು ಯಾವಾಗ ಇನ್ನೊಂದು 20-30 ವರ್ಷ ಆದಮೇಲೆ ಮಾಡ್ತಾರೋ ಅಥವಾ ಮಾಡೋದೇ ಇಲ್ವೋ ಯಾರಿಗೆ ಗೊತ್ತು. ಬಟ್ ಸದ್ಯಕ್ಕೆ ಇಷ್ಟೊಂದು ವಿಷಯದಲ್ಲಿ ಸಾಮ್ಯತೆ ಅನ್ನೋದು, ಭಿನ್ನತೆ ಅನ್ನೋದು ಈ 2 ಪರೀಕ್ಷಾ ನಡೆಸುವಂಥ ಬೋರ್ಡ್ಗಳಲ್ಲಿ ಇರುವಂಥದ್ದು.
ಸೊ ಇದರ ಜೊತೆ ನಿಮಗಿನ್ನೂ ಹೆಚ್ಚಿಗೆ ಕೆಲವೊಂದಿಷ್ಟು ಜನರಿಗೆ ಇರುತ್ತೆ ಅಭಿಪ್ರಾಯಗಳು, ನಾವು ಈ ರೀತಿ ಬದಲಾವಣೆಯನ್ನು KPSC ಇಂದ ನಿರೀಕ್ಷಿಸ್ತೀವಿ ಅಂತ. ಅಂಥವ್ರು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.